ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಭಾರತ ಸಂವಿಧಾನದ ಪ್ರಮುಖ 80 ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಸೊ ಈ ಸೆಷನ್ ಡೈರೆಕ್ಟ್ ಕ್ವಶನ್ ಆನ್ಸರ್ ಸೆಷನ್ ಆಗಿದ್ದು ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ. ಬೇರೆ ಬೇರೆ ಪರೀಕ್ಷೆಗಳಲ್ಲಿ ಹಿಂದಿನ ಪರೀಕ್ಷೆಗಳಲ್ಲಿ ಕೇಳಿದ ಪ್ರಶ್ನೆಗಳಾಗಿದ್ದು ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ: ಸಂಸತ್ತಿನ ಎರಡು ಅಧಿವೇಶನಗಳ ನಡುವಿನ ಅಂತರ ಎಷ್ಟು ತಿಂಗಳಿಗಿಂತ ಹೆಚ್ಚು ಆಗಿರಬಾರ್ದು ಅಂತೇಳಿ. ಸರಿಯಾದ ಉತ್ತರ 6 ತಿಂಗಳು. 6 ತಿಂಗಳು. ಸಂಸತ್ತಿನ ಎರಡು ಅಧಿವೇಶನಗಳ ನಡುವಿನ ಅಂತರ 6 ತಿಂಗಳಿಗಿಂತ ಹೆಚ್ಚು ಆಗಿರಬಾರ್ದು. ಅಂತಾರಾಜ್ಯ ಮಂಡಳಿಯ ರಚನೆಗೆ ಅವಕಾಶ ಕಲ್ಪಿಸುವ ಸಂವಿಧಾನದ ವಿಧಿ ಯಾವುದು? ಸರಿಯಾದ ಉತ್ತರ 263ನೇ ವಿಧಿ. ರಾಜ್ಯಗಳ ನಡುವೆ ಅಂತಾರಾಜ್ಯ ಮಂಡಳಿಯ ರಚನೆಗೆ ಅವಕಾಶ ಮಾಡಿಕೊಡುತ್ತೆ. ಇದು ವಿಶೇಷವಾಗಿ ನದಿಗಳಿಗೆ ಸಂಬಂಧಪಟ್ಟಂತೆ, ಗಡಿಗೆ ಸಂಬಂಧಪಟ್ಟಂತೆ, ಬೇರೆ ಬೇರೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಂತಾರಾಜ್ಯ ಮಂಡಳಿಯ ರಚನೆಗೆ ಅವಕಾಶ ಮಾಡಿಕೊಡುತ್ತೆ. ಅಂತಾರಾಜ್ಯ ಜಲ ವಿವಾದಗಳ ಕುರಿತು ತಿಳಿಸುವಂತಹ ಸಂವಿಧಾನದ ವಿಧಿ ಯಾವುದು? ನೋಡಿ, ನಾನಾಗಲೇ ಹೇಳಿದೆ, ಇದು ಅಂತಾರಾಜ್ಯ ಮಂಡಳಿಗೆ ಸಂಬಂಧಪಟ್ಟಂತೆ. ಅಂದರೆ ಒಂದು ವೇಳೆ ಯಾವುದಾದ್ರೂ ಎರಡು ರಾಜ್ಯಗಳ ನಡುವೆ ಜಲ ವಿವಾದ ಇದ್ರೆ ಅಂಥ ಸಂದರ್ಭದಲ್ಲಿ ಮಂಡಳಿಗಳು ರಚನೆ ಮಾಡಬೇಕಾದ್ರೆ ಸಂವಿಧಾನ ವಿಧಿ 263 ಅಪ್ಲೈ ಆಗುತ್ತೆ. ಅದೇ ಎರಡು ರಾಜ್ಯಗಳ ನಡುವೆ ಜಲ ವಿವಾದಗಳು ಸೃಷ್ಟಿಯಾದರೆ ಇವುಗಳ ಕುರಿತು ತಿಳಿಸುವಂತಹ ಸಂವಿಧಾನದ ವಿಧಿ ಯಾವುದು ಕೇಳಿದ್ರೆ ಆರ್ಟಿಕಲ್ 262, 262ನೇ ವಿಧಿ. ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್, PIL ಅಂತ ಏನು ನಾವು ಕರಿತೀವಲ್ಲ, ಇದು ಜಿನ್ನಾರಿಗೆ ಸಮಯದಲ್ಲಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಯಾರಾಗಿದ್ರು? ಸರಿಯಾದ ಉತ್ತರ PN ಭಗವತಿ. ಆಪ್ಷನ್ PN ಭಗವತಿ ರೈಟ್ ಆನ್ಸರ್. ಪ್ರಧಾನಮಂತ್ರಿಯವರ ಅಧಿಕಾರಾವಧಿ ಎಷ್ಟಿರುತ್ತೆ? ಸರಿಯಾದ ಉತ್ತರ ಲೋಕಸಭೆಯಲ್ಲಿ ಅವರಿಗೆ ಬಹುಮತ ಇರುವವರೆಗೆ ಅಧಿಕಾರಾವಧಿ ಇರುತ್ತೆ. ಮೂಲಭೂತ ಹಕ್ಕುಗಳನ್ನು ಸಂವಿಧಾನದ ಮೂಲಭೂತ ಸ್ವರೂಪಕ್ಕೆ ಧಕ್ಕೆಯಾಗದಂತೆ ತಿದ್ದುಪಡಿ ಮಾಡಬಹುದು ಅಂತೇಳಿ ಸುಪ್ರೀಂ ಕೋರ್ಟ್ನ ಯಾವ ತೀರ್ಪಿನಲ್ಲಿ ತಿಳಿಸಲಾಯಿತು? ಸರಿಯಾದ ಉತ್ತರ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರ ವರ್ಸಸ್ ಕೇಶವಾನಂದ ಭಾರತಿ ಪ್ರಕರಣ 1973. ತುಂಬಾ ಸರಿ ಎಕ್ಸಾಮ್ ಅಲ್ಲಿ ಕೇಳಿರೋದು 1973ರ ಕೇಶವಾನಂದ ಭಾರತಿ ಪ್ರಕರಣ. ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಏನ್ ಹೇಳ್ತು ಅಂದ್ರೆ, ಮೂಲಭೂತ ಹಕ್ಕುಗಳನ್ನ ಸಂವಿಧಾನದ ಮೂಲಭೂತ ಸ್ವರೂಪಕ್ಕೆ ಧಕ್ಕೆ ಆಗದ ಆ ರೀತಿಯಲ್ಲಿ ತಿದ್ದುಪಡಿ ಮಾಡಬಹುದು ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳ್ತು. ಭಾರತದ ಸಂವಿಧಾನದ ಅನ್ವಯ ಬಾಲ ಕಾರ್ಮಿಕರು ಅಂದ್ರೆ ಯಾರು? ಸರಿಯಾದ ಉತ್ತರ 14 ವರ್ಷದ ಒಳಗಿನ ಮಕ್ಕಳು. ಸೊ 14 ವರ್ಷದ ಒಳಗಿನ ಮಕ್ಕಳನ್ನ ಕಾರ್ಮಿಕರನ್ನಾಗಿ ಇಟ್ಕೊಂಡ್ರೆ ಬಾಲ ಕಾರ್ಮಿಕ ಪದ್ಧತಿ ನಿಷೇಧ ಕಾಯ್ದೆ ಅನ್ವಯ ಅವರಿಗೆ ಶಿಕ್ಷೆ ಆಗುತ್ತೆ. ಭಾರತದ ಮೊಟ್ಟ ಮೊದಲ ಉಪ ಪ್ರಧಾನಮಂತ್ರಿ ಯಾರು? ಸರಿಯಾದ ಉತ್ತರ ಸರ್ದಾರ್ ವಲ್ಲಭಾಯ್ ಪಟೇಲ್. ಆಕ್ಚುಲಿ ಭಾರತ ಸಂವಿಧಾನದಲ್ಲಿ ಉಪ ಪ್ರಧಾನಿ ಎನ್ನುವಂತ ಒಂದು ಹುದ್ದೆ ಇಲ್ಲ. ಆದರೆ ಭಾರತ ಸ್ವತಂತ್ರ ಆದ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಆದ್ರೆ ಗೃಹ ಮಂತ್ರಿ ಮತ್ತು ಉಪ ಪ್ರಧಾನಮಂತ್ರಿಯಾಗಿ ಆಯ್ಕೆ ಆದವರು ಸರ್ದಾರ್ ವಲ್ಲಭಾಯ್ ಪಟೇಲ್. ಸರಿಯಾದ ಉತ್ತರ. ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ಥಳೀಯ ಸರ್ಕಾರ ಪರಿಚಯಿಸಿದವರು ಯಾರು? ನಾವೇನು ಇವಾಗ ಪಂಚಾಯತ್ ರಾಜ್ ಅಂತ ನಾವೇನು ಕರಿತೀವಲ್ಲ, ಈ ರೀತಿ ಸ್ಥಳೀಯ ಸರ್ಕಾರ, ಪಂಚಾಯತ್ ಸರ್ಕಾರದ ಒಂದು ಕಲ್ಪನೆಯನ್ನ ಮೊಟ್ಟ ಮೊದಲಿಗೆ ತಿಳಿಸಿದ್ವು ಯಾರು ಕೇಳಿದ್ರೆ ಲಾರ್ಡ್ ರಿಪ್ಪನ್. ಹಾಗಾಗಿ ಇವರನ್ನ ಸ್ಥಳೀಯ ಸರ್ಕಾರದ ಪಿತಾಮಹ ಅಂತೇಳಿ ಕರೀತಾರೆ. ಭಾರತದ ಅತ್ಯುನ್ನತ ಕಾನೂನು ಅಧಿಕಾರಿ ಯಾರು? ಸರಿಯಾದ ಉತ್ತರ ಅಟಾರ್ನಿ ಜನರಲ್. AG ಅಥವಾ ಅಟಾರ್ನಿ ಜನರಲ್ ಅನ್ನ ಭಾರತದ ಅತ್ಯುನ್ನತ ಕಾನೂನು ಅಧಿಕಾರಿ ಅಂತ ಕರಿತೀವಿ. ಒಂದು ಬಾರಿ ಕೂಡ ಲೋಕಸಭೆಯ ಅಧಿವೇಶನದಲ್ಲಿ ಭಾಗವಹಿಸದ ಏಕೈಕ ಪ್ರಧಾನಿ, ಅಂದ್ರೆ ಒಂದ್ ಸಾರಿನೂ ಕೂಡ ಇವರು ಸೆಷನ್ ಅನ್ನ ಅಟೆಂಡ್ ಮಾಡೋದಕ್ಕೆ ಆಗದೇ ಇಲ್ಲ. ಯಾರು ಕೇಳಿದ್ರೆ ಚೌಧರಿ ಚರಣ್ ಸಿಂಗ್. ಆಪ್ಷನ್ ಸರಿಯಾದ ಉತ್ತರ ಚೌಧರಿ ಚರಣ್ ಸಿಂಗ್. ಅವಿರೋಧವಾಗಿ ಆಯ್ಕೆಯಾದ ಏಕೈಕ ರಾಷ್ಟ್ರಪತಿ ಯಾರು? ಸರಿಯಾದ ಉತ್ತರ ನೀಲಂ ಸಂಜೀವ ರೆಡ್ಡಿ. ಪ್ರಸ್ತುತ ಕರ್ನಾಟಕ ರಾಜ್ಯ ವಿಧಾನಸಭೆಯಿಂದ ರಾಜ್ಯಸಭೆಗೆ ಆಯ್ಕೆಯಾಗುವ ಸದಸ್ಯರ ಸಂಖ್ಯೆ ಎಷ್ಟು? ಸರಿಯಾದ ಉತ್ತರ 12. ವಿಧಾನ ಪರಿಷತ್ತಿನ ಗರಿಷ್ಠ ಸದಸ್ಯರ ಸಂಖ್ಯೆ ಎಷ್ಟು? ಆ ರಾಜ್ಯದ ವಿಧಾನಸಭೆಯ 1/3 ಸದಸ್ಯರನ್ನ ಮೀರುವಂತಿಲ್ಲ. ಕನಿಷ್ಠ 40 ಇರಬೇಕು ಮತ್ತು ವಿಧಾನಸಭೆ ಸದಸ್ಯರ 1/3 ಸದಸ್ಯರು ಅದನ್ನು ಮೀರೋ ಹಾಗಿಲ್ಲ.
ಅಂಡಮಾನ್ ಮತ್ತು ನಿಕೋಬಾರ್ ಕೇಂದ್ರಾಡಳಿತ ಪ್ರದೇಶವು ಯಾವ ಹೈಕೋರ್ಟ್ನ ವ್ಯಾಪ್ತಿಗೆ ಬರುತ್ತೆ? ಸರಿಯಾದ ಉತ್ತರ ಕಲ್ಕತ್ತಾ ಹೈಕೋರ್ಟ್. ಭಾರತದಲ್ಲಿ ಪ್ರಸ್ತುತ ಹೈಕೋರ್ಟ್ಗಳ ಸಂಖ್ಯೆ ಎಷ್ಟು? ಸರಿಯಾದ ಉತ್ತರ 25. 25 ಹೈಕೋರ್ಟ್ಸ್ ಆರ್ ದೇರ್. ಸಂಸತ್ತು ಅಂದ್ರೆ ಲೋಕಸಭೆ ಮತ್ತು ರಾಜ್ಯಸಭೆ ಏನಿದೆಯಲ್ಲ, ಇದರ ಅಧಿವೇಶನ ಇಲ್ಲದೆ ಇರುವ ಸಂದರ್ಭದಲ್ಲಿ ರಾಷ್ಟ್ರಪತಿ ಹೊರಡಿಸಿದ ಸುಗ್ರೀವಾಜ್ಞೆ ಗರಿಷ್ಠ ಅವಧಿ ಎಷ್ಟು? ಸರಿಯಾದ ಉತ್ತರ 6 ತಿಂಗಳಿರುತ್ತೆ. 6 ಮಂತ್ ಓನ್ಲಿ. ಸ್ವತಂತ್ರ ಭಾರತದ ಮೊಟ್ಟ ಮೊದಲ ಸಾರ್ವತ್ರಿಕ ಲೋಕಸಭಾ ಚುನಾವಣೆ ನಡೆದ ವರ್ಷ ಯಾವುದು? ಸರಿ ಉತ್ತರ 1951, 1951ರಲ್ಲಿ. ಸಂಸತ್ತಿನ ಸದಸ್ಯರಲ್ಲದೆ ಇದ್ರೂ ಕೂಡ ಸದನದ ಅಧಿವೇಶನಗಳಲ್ಲಿ ಭಾಗವಹಿಸುವ ಅಧಿಕಾರ ಯಾರಿಗಿರುತ್ತೆ? ಸರಿ ಉತ್ತರ ಆಪ್ಷನ್ ಅಟಾರ್ನಿ ಜನರಲ್. ನೋಡಿ, ಇವರಿಗೆ AG ಅಂತ ಕರಿತೀವಿ. ಭಾರತದ ಹೈಯೆಸ್ಟ್ ಸರ್ವೋಚ್ಚ ಕಾನೂನು ಅಧಿಕಾರಿ ಆಗಿರ್ತಾರೆ ಇವರು. ಸಂಸತ್ತಿನ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ PAC, ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಅಂತ ಕರಿತೀವಲ್ಲ, ಇದರ ಅಧ್ಯಕ್ಷರಾಗಿರ್ತಾರೆ? ಸರಿ ಉತ್ತರ ವಿರೋಧ ಪಕ್ಷದ ನಾಯಕರು ಅಥವಾ ವಿರೋಧ ಪಕ್ಷದ ಸದಸ್ಯ ಕೂಡ ಆಗಿರ್ಬೋದು. ಬಲವಂತರಾಯ್ ಮೆಹ್ತಾ ಸಮಿತಿ ಎಷ್ಟು ಹಂತದ ಪಂಚಾಯತ್ಗೆ ಶಿಫಾರಸು ಮಾಡ್ತು? 3 ಹಂತ: ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್. 3 ಹಂತದ ಪಂಚಾಯತಿಗಳಿಗೆ ಇದು ಶಿಫಾರಸು ಮಾಡ್ತು. ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಹಾಗೂ ಇತರ ನ್ಯಾಯಾಧೀಶರನ್ನ ನೇಮಕ ಮಾಡುವವರು ಯಾರು? ಸರಿ ಉತ್ತರ ರಾಷ್ಟ್ರಪತಿ, ಪ್ರೆಸಿಡೆಂಟ್. ರಾಜ್ಯದಲ್ಲಿ ವಿಧಾನ ಪರಿಷತ್ತನ್ನು ಸೃಷ್ಟಿಸುವ ಮತ್ತು ರದ್ದುಪಡಿಸುವ ಅಧಿಕಾರ ಯಾರಿಗಿರುತ್ತೆ? ಸರಿ ಉತ್ತರ ಸಂಸತ್ತಿಗಿರುತ್ತೆ. ರಾಜ್ಯಪಾಲರಿಗೆ ಪ್ರಮಾಣ ವಚನ ಬೋಧನೆ ಮಾಡುವುದು ಯಾರು? ಸರಿಯಾದ ಉತ್ತರ ಹೈಕೋರ್ಟ್ನ ಚೀಫ್ ಜಸ್ಟಿಸ್, ಮುಖ್ಯ ನ್ಯಾಯಮೂರ್ತಿ. ರಾಜ್ಯ ವಿಧಾನಸಭಾ ಸದಸ್ಯರ ಕನಿಷ್ಠ ಸಂಖ್ಯೆ ಎಷ್ಟು? ಸರಿಯಾದ ಉತ್ತರ ಆಪ್ಷನ್ 60. ಸರಿಯಾದ ಉತ್ತರ 60. ಶಿಕ್ಷಣ, ಅರಣ್ಯ, ವನ್ಯಜೀವಿ ಸಂರಕ್ಷಣೆ ಇದು ಯಾವ ಪಟ್ಟಿಯಲ್ಲಿ ಬರುತ್ತೆ? ರಾಜ್ಯ ಪಟ್ಟಿ, ಕೇಂದ್ರ ಪಟ್ಟಿ, ಸಮವರ್ತಿ ಪಟ್ಟಿ ನೋಡ್ತಾ ಹೋದ್ರೆ ಸಮವರ್ತಿ ಪಟ್ಟಿಯಲ್ಲಿ ಬರುತ್ತೆ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಮುಂದುವರಿಸಲು ಸಂಸತ್ತಿನ ಒಪ್ಪಿಗೆಯನ್ನು ಎಷ್ಟು ಸಮಯಕ್ಕೊಮ್ಮೆ ಕಡ್ಡಾಯವಾಗಿ ಪಡೆಯಲೇಬೇಕಾಗತ್ತೆ? ಸರಿಯಾದ ಉತ್ತರ 6 ತಿಂಗಳಿಗೊಮ್ಮೆ. ಆದರೆ ಭಾರತದಲ್ಲಿ ಇದುವರೆಗೂ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆ ಆಗಿಲ್ಲ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಗರಿಷ್ಠ ಅವಧಿ ಎಲ್ಲಿವರೆಗೂ ವಿಸ್ತರಿಸಬಹುದು? ಸರಿಯಾದ ಉತ್ತರ ಅನಿರ್ದಿಷ್ಟ ಅವಧಿಯವರೆಗೆ. ರಾಜ್ಯ ತುರ್ತು ಪರಿಸ್ಥಿತಿ ಅಥವಾ ರಾಷ್ಟ್ರಪತಿಯವರ ಆಳ್ವಿಕೆಯ ಗರಿಷ್ಠ ಅವಧಿ ಎಷ್ಟು? ಸರಿಯಾದ ಉತ್ತರ 3 ವರ್ಷ. ರಾಜ್ಯಗಳಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಗರಿಷ್ಠ ಅವಧಿ 3 ವರ್ಷ. ಮೂಲಭೂತ ಹಕ್ಕುಗಳ ಸಹಿತ ಸಂವಿಧಾನದ ಯಾವ ಭಾಗವನ್ನು ಬೇಕಾದರೂ ತಿದ್ದುಪಡಿ ಮಾಡಲು ಸಂಸತ್ತಿಗೆ ಅಧಿಕಾರ ನೀಡಿದ ಸಂವಿಧಾನದ ತಿದ್ದುಪಡಿ ಯಾವುದು? ಸರಿಯಾದ ಉತ್ತರ ಸಂವಿಧಾನದ 24ನೇ ತಿದ್ದುಪಡಿ. ಸಂವಿಧಾನದ 92ನೇ ತಿದ್ದುಪಡಿ ಅನ್ವಯ ಭಾರತದ 8ನೇ ಅನುಸೂಚಿಗೆ ಸೇರಿಸಲಾದ ಭಾಷೆಗಳು ಯಾವುದು? ಸರಿಯಾದ ಉತ್ತರ ಬೋಡೋ, ಡೋಗ್ರಿ, ಮೈಥಿಲಿ ಮತ್ತು ಸಂತಾಲಿ. ಈ 4 ಭಾಷೆಗಳನ್ನು ಸಂವಿಧಾನದ 92ನೇ ತಿದ್ದುಪಡಿ ಅನ್ವಯ ಭಾರತದ 8ನೇ ಅನುಸೂಚಿಗೆ ಸೇರಿಸಲಾಯಿತು. ರಾಜಧನ ರದ್ದತಿ ಕುರಿತು ತಿಳಿಸುವ ಸಂವಿಧಾನದ ತಿದ್ದುಪಡಿ ಯಾವುದು? ಸರಿ ಉತ್ತರ ಸಂವಿಧಾನದ 26ನೇ ತಿದ್ದುಪಡಿ. ಅಂದರೆ ಸ್ವತಂತ್ರ ಬಂದ ಸಂದರ್ಭದಲ್ಲಿ ಏನು ದೇಶೀಯ ಸಂಸ್ಥಾನಗಳಿತ್ತಲ್ಲ, ಅವರಿಗೆಲ್ಲ ಸರ್ಕಾರದಿಂದ ರಾಜಧನ ಅಂತೇಳಿ ಕೊಡ್ತಾ ಇದ್ರು. ಸೊ ಇದನ್ನ ರದ್ದತಿ ಮಾಡೋದಕ್ಕೆ ತಿಳಿಸಿದಂತಹ ಶಾಸನ ವಿಧಿ ಸಂವಿಧಾನದ 26ನೇ ಅಮೆಂಡ್ಮೆಂಟ್, ತಿದ್ದುಪಡಿ. ಪಕ್ಷಾಂತರ ನಿಷೇಧ ಕಾಯ್ದೆಯ ಅನ್ವಯ ಪಕ್ಷಾಂತರ ಮಾಡಿದ ಸದಸ್ಯನ ಅರ್ಹತೆಯನ್ನ ನಿರ್ಧರಿಸುವ ಅಂತಿಮ ಅಧಿಕಾರ ಇರುತ್ತೆ? ಸರಿ ಉತ್ತರ ಲೋಕಸಭೆಯ ಸ್ಪೀಕರ್ ಅವರಿಗಿರುತ್ತೆ. ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸುವವರು ಯಾರು? ಸರಿಯಾದ ಉತ್ತರ ಲೋಕಸಭಾ ಸ್ಪೀಕರ್. ಭಾರತದ ಸಂವಿಧಾನದ ಅನ್ವಯ ಸದನದ ಸದಸ್ಯರಲ್ಲದವರು ಅಧ್ಯಕ್ಷತೆ ವಹಿಸುವ ಸದನ ಯಾವುದು? ಸರಿ ಉತ್ತರ ರಾಜ್ಯಸಭೆ. ಯಾಕಂದ್ರೆ ಇದನ್ನ ಅಧ್ಯಕ್ಷತೆ ವಹಿಸೋದು ಉಪರಾಷ್ಟ್ರಪತಿ. ಸೊ ಉಪರಾಷ್ಟ್ರಪತಿಯವರು ರಾಜ್ಯಸಭೆಯ ಸದಸ್ಯರಾಗಿರಲೇಬೇಕು ಅಂತೇನಿಲ್ಲ. ರಾಜ್ಯಸಭೆಯಲ್ಲಿ ರಾಜ್ಯಗಳಿಗೆ ಸದಸ್ಯರ ಪ್ರಾತಿನಿಧ್ಯವನ್ನು ಯಾವ ಆಧಾರದ ಮೇಲೆ ನೀಡಲಾಗಿದೆ? ಸರಿಯಾದ ಉತ್ತರ ಆ ರಾಜ್ಯದ ಜನಸಂಖ್ಯೆ ಆಧಾರದ ಮೇಲೆ. ಹೊಸ ಅಖಿಲ ಭಾರತ ಸೇವೆಗಳನ್ನು IAS ಅಂತ ನಾವೇನು ಕರಿತೀವಲ್ಲ, IAS
ಭಾರತದ ಆಡಳಿತಾತ್ಮಕ ಸೇವೆಗಳನ್ನು ಸೃಷ್ಟಿಸುವಂತಹ ಸಂಬಂಧ ವಿಧೇಯಕವನ್ನು ಯಾವ ಸದನದಲ್ಲಿ ಮೊದಲಿಗೆ ಮಂಡಿಸಬೇಕಾಗತ್ತೆ? ಸರಿಯಾದ ಉತ್ತರ ರಾಜ್ಯಸಭೆಯಲ್ಲಿ. ರಾಜ್ಯಸಭೆಯಿಂದ ಪ್ರತಿ 2 ವರ್ಷಕ್ಕೊಮ್ಮೆ ನಿವೃತ್ತಿಯಾಗುವ ಸದಸ್ಯರ ಸಂಖ್ಯೆ ಎಷ್ಟು? ರಾಜ್ಯಸಭೆಯ 1/3 ಸದಸ್ಯರು. ಲೋಕಸಭಾ ಸ್ಪೀಕರ್ ತಮ್ಮ ಮತದಾನದ ಹಕ್ಕನ್ನು ಚಲಾಯಿಸಬಹುದಾದ ಸಂದರ್ಭ ಯಾವುದು? ಸಮಾನ ಮತ ಬಂದಾಗ, ಈಕ್ವಲ್ ವೋಟಿಂಗ್ ಆದಾಗ ಮಾತ್ರ. ಲೋಕಸಭೆಯ ಸ್ಪೀಕರ್ ಅವರು ತಮ್ಮ ರಾಜೀನಾಮೆಯನ್ನು ಯಾರಿಗೆ ಸಲ್ಲಿಸ್ತಾರೆ? ಸರಿ ಉತ್ತರ ಡೆಪ್ಯೂಟಿ ಸ್ಪೀಕರ್ಗೆ ಸಲ್ಲಿಸ್ತಾರೆ. ಇದೊಂದು ವಿಶೇಷವಾದ ಪ್ರಶ್ನೆ ನೋಡಿ. ಸಾಮಾನ್ಯವಾಗಿ ರಾಜೀನಾಮೆ ಸಲ್ಲಿಸಬೇಕಾದ್ರೆ ಅವರ ಮೇಲಿನ ಹುದ್ದೆಗಳಿಗೆ ಸಲ್ಲಿಸಲಾಗುತ್ತೆ. ಬಟ್ ಸ್ಪೀಕರ್ ವಿಷಯದಲ್ಲಿ ಇದೊಂದು ವಿಶೇಷ ಸಂಗತಿ. ಏನು ಕೇಳಿದ್ರೆ ಸ್ಪೀಕರ್ ಡೆಪ್ಯೂಟಿ ಸ್ಪೀಕರ್ಗೆ ತಮ್ಮ ರಾಜೀನಾಮೆ ಕೊಡ್ತಾರೆ. ಒಂದು ನಿರ್ದಿಷ್ಟ ಮಸೂದೆಯನ್ನು ಹಣಕಾಸಿನ ಮಸೂದೆ ಅಂತೇಳಿ ಅದು ಹೌದೋ ಅಲ್ವೋ ಅಂತೇಳಿ ನಿರ್ಧಾರ ಮಾಡೋದು ಯಾರು? ಸರಿಯಾದ ಉತ್ತರ ಲೋಕಸಭೆಯ ಸ್ಪೀಕರ್. ರಾಜ್ಯಗಳಲ್ಲಾದ್ರೆ ವಿಧಾನಸಭೆಯ ಸ್ಪೀಕರ್. ಭಾರತದ ಉಪರಾಷ್ಟ್ರಪತಿಯವರನ್ನು ಯಾರು ಆಯ್ಕೆ ಮಾಡ್ತಾರೆ? ಲೋಕಸಭೆ ಮತ್ತು ರಾಜ್ಯಸಭೆಯ ಒಟ್ಟು ಎಲ್ಲಾ ಸದಸ್ಯರು ಸೇರಿ ಉಪರಾಷ್ಟ್ರಪತಿಯ ಆಯ್ಕೆ ಆಗುತ್ತೆ. ಹೇಬಿಯಸ್ ಕಾರ್ಪಸ್ ಬಂದಿ ಪ್ರತ್ಯಕ್ಷೀಕರಣ ಅಂದ್ರೆ ಏನು? ಇದು ಭಾರತದ ಸಂವಿಧಾನದಲ್ಲಿ ಕೊಟ್ಟಿರುವಂತಹ ಪ್ರಮುಖ 5 ರಿಟ್ಗಳಲ್ಲಿ ಒಂದು. ಹೇಬಿಯಸ್ ಕಾರ್ಪಸ್, ಮ್ಯಾಂಡಮಸ್, ಸರ್ಶಿಯೋರರಿ, ಕೋವಾರೆಂಟೋ ಮತ್ತು ಪ್ರೊಹಿಬಿಷನ್. ಸೊ ಈ 5 ರಿಟ್ಗಳಲ್ಲಿ ಪ್ರಮುಖವಾಗಿದ್ದು ಹೇಬಿಯಸ್ ಕಾರ್ಪಸ್. ಹೇಬಿಯಸ್ ಕಾರ್ಪಸ್ ಅಂದ್ರೆ ಏನು ಕೇಳಿದ್ರೆ ಅಕ್ರಮವಾಗಿ ಬಂಧನಕ್ಕೆ ಒಳಗಾದ ವ್ಯಕ್ತಿಯನ್ನ 24 ಗಂಟೆ ಒಳಗೆ ಸ್ಥಳೀಯ ಜಡ್ಜ್ ಮುಂದೆ ಅಥವಾ ಕೋರ್ಟ್ ಮುಂದೆ ಹಾಜರುಪಡಿಸುವಂಥದ್ದು. ಮ್ಯಾಂಡಮಸ್ ಅಂದ್ರೆ ಏನು ಹಾಗಾದ್ರೆ? ಮ್ಯಾಂಡಮಸ್ ಅಥವಾ ಪರಮಾದೇಶ ಅಂದ್ರೆ ಸರ್ಕಾರದಲ್ಲಿರುವಂತಹ ಉನ್ನತ ಅಧಿಕಾರಿಯು ತನ್ನ ಅಧೀನ ಅಧಿಕಾರಿಗಳಿಗೆ ಕಾರ್ಯನಿರ್ವಹಿಸುವಂತೆ ಹೊರಡಿಸುವಂತ ರಿಟ್, ಇದು ಕೆಲಸ ಮಾಡಿ ಅಂತೇಳಿ. ಇನ್ನು ಕೋವಾರೆಂಟು ಅಂದ್ರೇನು? ಸಾರ್ವಜನಿಕ ಹುದ್ದೆಯನ್ನು ಕಾನೂನು ಬಾಹಿರವಾಗಿ ನಿರ್ವಹಿಸ್ತಾ ಇದ್ರೆ ಅಂತವರ ವಿರುದ್ಧ ಈ ರಿಟ್ ಅನ್ನ ಹೊರಡಿಸ್ತಾರೆ. ಇನ್ನು ಪ್ರೊಹಿಬಿಷನ್ ಅಂದ್ರೆ ಅಧೀನ ನ್ಯಾಯಾಲಯವು ತನ್ನ ಕಾರ್ಯವ್ಯಾಪ್ತಿಯನ್ನ ಮೀರಿ ಕರ್ತವ್ಯ ನಿರ್ವಹಿಸಿದಾಗ ಮೇಲಿನ ನ್ಯಾಯಾಲಯವು ಅಧೀನ ನ್ಯಾಯಾಲಯಕ್ಕೆ ಹೊರಡಿಸುವ ರಿಟ್ ಇದು. ಅಂದ್ರೆ ನೀವು ನಿಮ್ಮ ಬೈಂಡಿಂಗ್ ಅನ್ನ ಮೀರಿದಿರಿ ಅನ್ನುವಂಥ ಅರ್ಥ. ಇನ್ನು ಸರ್ಶಿಯೋರರಿ ಅಂದ್ರೆ ಏನು ಕೇಳಿದ್ರೆ ಅಧೀನ ನ್ಯಾಯಾಲಯವು ನೀಡಿದ ತೀರ್ಪನ್ನು ತಡೆ ಹಿಡಿಯುವ, ಸ್ಟೇ ಮಾಡೋದು ಮತ್ತು ರದ್ದುಪಡಿಸುವ, ಕ್ಯಾನ್ಸಲ್ ಮಾಡುವಂತ 2 ಅಧಿಕಾರಗಳನ್ನ ಮೇಲಿನ ನ್ಯಾಯಾಲಯಕ್ಕೆ ಕೊಟ್ಟಿರ್ತಾರೆ. ಇದು ಸರ್ಶಿಯೋರರಿ. ಇನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದ ಹೃದಯ ಮತ್ತು ಆತ್ಮ ಅಂತೇಳಿ ಯಾವುದನ್ನ ಕರೆದ್ರು? ಸರಿಯಾದ ಉತ್ತರ ಸಂವಿಧಾನದ ವಿಧಿ 32. ಇದು ಸಂವಿಧಾನಾತ್ಮಕ ಪರಿಹಾರದ ಹಕ್ಕನ್ನ ತಿಳಿಸುತ್ತೆ. ಪ್ರಸ್ತುತ ಆಸ್ತಿ ಹಕ್ಕು ಹೊಂದುವ ಹಕ್ಕು ಯಾವ ರೀತಿಯ ಹಕ್ಕಾಗಿದೆ? ಕಾನೂನಿನ ಹಕ್ಕು. ಸೊ ಭಾರತ ಸಂವಿಧಾನ ರಚನೆಯಾದಾಗ ಇದು ಮೂಲಭೂತ ಹಕ್ಕಾಗಿತ್ತು. ನಂತರ ಇದನ್ನ ಸಂವಿಧಾನದ ತಿದ್ದುಪಡಿ ಮೂಲಕ ಆಸ್ತಿಯ ಹಕ್ಕನ್ನ ಕಾನೂನು ಹಕ್ಕನ್ನಾಗಿ ಮಾರ್ಪಡಿಸಲಾಯಿತು. ಭಾರತ ರತ್ನ ಮತ್ತು ಪದ್ಮಶ್ರೀ ಪ್ರಶಸ್ತಿಗಳನ್ನು ನೀಡಲು ಅವಕಾಶ ನೀಡಿರುವ ಸಂವಿಧಾನದ ವಿಧಿ ಯಾವುದು? ಸರಿಯಾದ ಉತ್ತರ ಸಂವಿಧಾನದ 18ನೇ ವಿಧಿ. ಭಾರತ ಸಂವಿಧಾನದಲ್ಲಿರುವ ಮೂಲಭೂತ ಹಕ್ಕುಗಳನ್ನು ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ? ಸರಿಯಾದ ಉತ್ತರ ಮೂಲಭೂತ ಹಕ್ಕುಗಳು ನೋಡಿ, ನೋಟ್ ಮಾಡ್ಕೊಳ್ಳಿ, ಅಮೆರಿಕ ಸಂವಿಧಾನದಿಂದ. ಇನ್ನು ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನ ಐರ್ಲೆಂಡ್ ಸಂವಿಧಾನದಿಂದ, ಮೂಲಭೂತ ಕರ್ತವ್ಯಗಳನ್ನ ರಷ್ಯಾ ಸಂವಿಧಾನದಿಂದ, ಮತ್ತು ಈ ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ, ಕೇಂದ್ರ ಪಟ್ಟಿಗಳು ಮತ್ತು ಭಾರತ ಸರ್ಕಾರದ ಕಾಯ್ದೆ 1935ರಿಂದ ಆಯ್ದುಕೊಳ್ಳಲಾಗಿದೆ. ಸಂವಿಧಾನದ ಪೂರ್ವ ಪೀಠಿಕೆಗೆ ಸಮಾಜವಾದಿ, ಜಾತ್ಯತೀತ ಮತ್ತು ಭ್ರಾತೃತ್ವ ಎಂಬ ಪದಗಳನ್ನು ಸೇರ್ಪಡೆ ಮಾಡಿದ ಸಂವಿಧಾನದ ತಿದ್ದುಪಡಿ ಯಾವುದು? ಸರಿಯಾದ ಉತ್ತರ ಸಂವಿಧಾನದ 42ನೇ ತಿದ್ದುಪಡಿ. ಪ್ರಸ್ತುತ ಭಾರತ ಸಂವಿಧಾನದ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು 1935ರ ಭಾರತ ಸರ್ಕಾರ ಕಾಯ್ದೆಯಲ್ಲಿ ಯಾವ ಹೆಸರಿಂದ ಗುರುತಿಸಲಾಗಿದೆ? ಸರಿಯಾದ ಉತ್ತರ ಇನ್ಸ್ಟ್ರೂಮೆಂಟ್ ಆಫ್ ಇನ್ಸ್ಟ್ರಕ್ಷನ್, ಸೂಚನೆಗಳ ಸಾಧನ. ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಬಂಧವನ್ನು ಯಾವ ರಾಷ್ಟ್ರದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ? ಸರಿಯಾದ ಉತ್ತರ ಕೆನಡಾ ಸಂವಿಧಾನದಿಂದ. ಭಾರತ ಸಂವಿಧಾನದ ಪೂರ್ವ ಪೀಠಿಕೆಯನ್ನ ಇಲ್ಲಿವರೆಗೂ ಎಷ್ಟು ಬಾರಿ ತಿದ್ದುಪಡಿ ಮಾಡಲಾಗಿದೆ? ಸರಿಯಾದ ಉತ್ತರ 1 ಸಾರಿ ಮಾತ್ರ, ಒನ್ಸ್ ಓನ್ಲಿ. ಭಾರತ ಸಂವಿಧಾನದ ಈ ಕೆಳಗಿನ ಯಾವ ಭಾಗವನ್ನ ಸಂವಿಧಾನದ ರಚನೆಕಾರರ ಮನಸ್ಸನ್ನ ತೆರೆದಿಡುವ ಕೀಲಿಕೈ ಅಂತೇಳಿ ಕರೀತಾರೆ? ಸರಿಯಾದ ಉತ್ತರ ಪೂರ್ವ ಪೀಠಿಕೆ. ಭಾರತ ರಾಷ್ಟ್ರೀಯ ಚಿಹ್ನೆಯಲ್ಲಿರುವ ಸತ್ಯಮೇವ ಜಯತೆ ಈ ಘೋಷವಾಕ್ಯ ಯಾವುದರಿಂದ ಸ್ವೀಕರಿಸಲಾಗಿದೆ? ಸತ್ಯಮೇವ ಜಯತೆ ಮಂಡೋಕೋಪನಿಷತ್. ಆಪ್ಷನ್ ಮಂಡೋಕೋಪನಿಷತ್.
ಸಂವಿಧಾನವನ್ನು ರಚಿಸಲು ತೆಗೆದುಕೊಂಡ ಸಮಯ ಎಷ್ಟು? ಸರಿಯಾದ ಉತ್ತರ 2 ವರ್ಷ 11 ತಿಂಗಳು 18 ದಿನಗಳು. ಭಾರತ ಸಂವಿಧಾನ ರಚನಾ ಸಭೆಯ ತಾತ್ಕಾಲಿಕ ಅಧ್ಯಕ್ಷರಾಗಿದ್ದವರು ಯಾರು? ಸರಿ ಉತ್ತರ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ. ಶಾಶ್ವತ ಅಧ್ಯಕ್ಷರಾದವರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಅಂತಾರಾಷ್ಟ್ರೀಯ ನ್ಯಾಯಾಲಯದ ತೀರ್ಪಿನ ನಂತರ ಭಾರತದ ಒಕ್ಕೂಟದೊಂದಿಗೆ ವಿಲೀನವಾದ ಕೇಂದ್ರಾಡಳಿತ ಪ್ರದೇಶ ಯಾವುದು? ಸರಿಯಾದ ಉತ್ತರ ಪಾಂಡಿಚೇರಿ. ಭಾರತದಲ್ಲಿ ಮೊಟ್ಟ ಮೊದಲಿಗೆ ಗ್ರಾಮ ಪಂಚಾಯಿತಿಯನ್ನು ಯಾವ ನಗರದಲ್ಲಿ ಉದ್ಘಾಟಿಸಲಾಯಿತು? ಸರಿಯಾದ ಉತ್ತರ ರಾಜಸ್ಥಾನದ ನಾಗೂರು. ಮೊದಲ ಗ್ರಾಮ ಪಂಚಾಯಿತಿ ಇದು. ಭಾರತ ಸಂವಿಧಾನದ ಯಾವ ತಿದ್ದುಪಡಿಯನ್ನ ಮಿನಿ ಸಂವಿಧಾನ, ಮಿನಿ ಕಾನ್ಸ್ಟಿಟ್ಯೂಷನ್ ಅಥವಾ ಇಂದಿರಾ ಸಂವಿಧಾನ ಅಂತೇಳಿ ಕರೀತಾರೆ? ಸರಿ ಉತ್ತರ ಸಂವಿಧಾನದ 42ನೇ ತಿದ್ದುಪಡಿ. ಭಾರತೀಯ ಸಂವಿಧಾನದ 17ನೇ ಆರ್ಟಿಕಲ್ ಯಾವುದಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಅಸ್ಪೃಶ್ಯತೆಯ ನಿರ್ಮೂಲನೆ. ಆರ್ಟಿಕಲ್ 17 ವಿಧಿ 17. ಮೂಲಭೂತ ಹಕ್ಕುಗಳು ಉಲ್ಲಂಘನೆಯಾದಾಗ ಯಾವ ವಿಧಿ ಅನ್ವಯ ರಾಜ್ಯ ಹೈಕೋರ್ಟಿಗೆ ಅರ್ಜಿ ಸಲ್ಲಿಸಬಹುದು? ಸರಿ ಉತ್ತರ 226ನೇ ವಿಧಿ ಅನ್ವಯ. ಅದೇ ಸುಪ್ರೀಂ ಕೋರ್ಟಿಗಾದ್ರೆ 32ನೇ ವಿಧಿ ಅನ್ವಯ ಅರ್ಜಿಯನ್ನು ಸಲ್ಲಿಸಬಹುದು. ಸಂವಿಧಾನ ರಚನಾ ಸಭೆಯ ಮೂಲಭೂತ ಹಕ್ಕುಗಳ ಉಪ ಸಮಿತಿಯ ಅಧ್ಯಕ್ಷರಾಗಿದ್ದವರು ಯಾರು? ಸರಿಯಾದ ಉತ್ತರ ಜೆ.ಬಿ. ಕೃಪಲಾನಿ. ಭಾರತ ಸಂವಿಧಾನವನ್ನ ಮೊಟ್ಟ ಮೊದಲ ಬಾರಿಗೆ ತಿದ್ದುಪಡಿ ಮಾಡಿದ್ದು ಯಾವಾಗ? ಸರಿ ಉತ್ತರ 1951 ಜೂನ್ 18ರಂದು ಫಸ್ಟ್ ಟೈಮ್ ಇದಕ್ಕೊಂದು ಅಮೆಂಡ್ಮೆಂಟ್ ಮಾಡಲಾಯಿತು. ಭಾರತೀಯ ಸಂವಿಧಾನದ 86ನೇ ತಿದ್ದುಪಡಿ ಯಾವುದಕ್ಕೆ ಸಂಬಂಧಿಸಿದೆ? ಸರಿ ಉತ್ತರ 16 ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ. ಇದು ರೈಟ್ ಟು ಎಜುಕೇಶನ್ಗೆ ಸಂಬಂಧಪಟ್ಟಿದೆ. ಕೇಂದ್ರ ಹಾಗೂ ರಾಜ್ಯಗಳ ಮಂತ್ರಿಮಂಡಲದ ಗಾತ್ರ ಅನುಕ್ರಮವಾಗಿ ಲೋಕಸಭೆಯ ಹಾಗೂ ಸಂಬಂಧಪಟ್ಟ ವಿಧಾನಸಭೆಯ ಒಟ್ಟು ಸದಸ್ಯರ 15% ಮೀರುವಂತಿಲ್ಲ ಎಂದು ತಿಳಿಸಿದ ಸಂವಿಧಾನದ ತಿದ್ದುಪಡಿ ಯಾವುದು? ಸರಿ ಉತ್ತರ ಸಂವಿಧಾನದ 91ನೇ ತಿದ್ದುಪಡಿ. ಹೈದರಾಬಾದ್ ಕರ್ನಾಟಕದ ಜಿಲ್ಲೆಗಳಿಗೆ ವಿಶೇಷ ಸ್ಥಾನಮಾನ ಕಲ್ಪಿಸಿದ ಸಂವಿಧಾನದ ವಿಧಿ ಯಾವುದು? ಸರಿ ಉತ್ತರ ಆರ್ಟಿಕಲ್ 371J. ಸಂವಿಧಾನದ ವಿಧಿ 371, ತಿದ್ದುಪಡಿ 98ನೇ ಅಮೆಂಡ್ಮೆಂಟ್. ಕರ್ನಾಟಕ ರಾಜ್ಯದ ಮೇಲೆ ಮೊಟ್ಟ ಮೊದಲ ಬಾರಿಗೆ ರಾಷ್ಟ್ರಪತಿ ಆಡಳಿತ ಜಾರಿಗೊಳಿಸಿದ್ದು ಯಾವಾಗ? ಸರಿ ಉತ್ತರ 1971ನಲ್ಲಿ. ಅವಾಗ ಮುಖ್ಯಮಂತ್ರಿ ಆಗಿದ್ದವರು ವೀರೇಂದ್ರ ಪಾಟೀಲ್. ಲೋಕಸಭೆಯು ಜನರನ್ನ ಪ್ರತಿನಿಧಿಸಿದ್ರೆ ರಾಜ್ಯಸಭೆಯು ಯಾರನ್ನ ಪ್ರತಿನಿಧಿಸುತ್ತೆ? ಸರಿಯಾದ ಉತ್ತರ ರಾಜ್ಯಗಳನ್ನ ಪ್ರತಿನಿಧಿಸುತ್ತೆ. ಭಾರತ ಸಂವಿಧಾನದ ಪೂರ್ವ ಪೀಠಿಕೆಯ ಭಾಗದ ಅಂಶಗಳನ್ನ ಕ್ರಮವಾಗಿ ಬರೆಯಿರಿ. ಈ ರೀತಿ ಇರುತ್ತೆ: ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯ. ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯ. ಭಾರತ ಸರ್ಕಾರದ 4ನೇ ಅಂಗ ಯಾವುದು? ನೋಡಿ, ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗದ ನಂತರ 4ನೇ ಅಂಗವಾಗಿರೋದು ಪತ್ರಿಕಾ ಅಂಗ, ಮಾಧ್ಯಮ, ಮೀಡಿಯಾ. ಭಾರತ ಸಂವಿಧಾನದ ಯಾವ ಸಾಂವಿಧಾನಿಕ ತಿದ್ದುಪಡಿಯ ಅನ್ವಯ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಜಾರಿಗೆ ತರಲಾಯಿತು? ಸರಿಯಾದ ಉತ್ತರ 52ನೇ ತಿದ್ದುಪಡಿ ಅನ್ವಯ. 10th ಶೆಡ್ಯೂಲ್ ಅಂತ ನಾವು ಕರಿತೀವಲ್ಲ, ಇದು ಪಕ್ಷಾಂತರ ನಿಷೇಧ ಕಾಯ್ದೆಗೆ ಸಂಬಂಧಪಟ್ಟಿದೆ. ಸಂವಿಧಾನದ 52ನೇ ತಿದ್ದುಪಡಿ. ಭಾರತದ ಒಕ್ಕೂಟದ 22ನೇ ರಾಜ್ಯವಾಗಿ ಅಸ್ತಿತ್ವಕ್ಕೆ ಬಂದ ರಾಜ್ಯ ಯಾವುದು? ಸರಿ ಉತ್ತರ ಸಿಕ್ಕಿಂ ಬಂತು 1975 ಅಲ್ಲಿ. ಹಿಮಾಚಲ ಪ್ರದೇಶ ರಾಜ್ಯ ಅಸ್ತಿತ್ವಕ್ಕೆ ಬಂದಿದ್ದು ಯಾವಾಗ? ಸರಿ ಉತ್ತರ 1971 ಅಲ್ಲಿ. ಭಾರತ ಒಕ್ಕೂಟದ 25ನೇ ರಾಜ್ಯ ಯಾವುದು? ಸರಿಯಾದ ಉತ್ತರ ಗೋವಾ. ಭಾರತ ಸಂವಿಧಾನದ ಅನ್ವಯ ಆರ್ಥಿಕ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಲು ಅವಕಾಶ ಕಲ್ಪಿಸಿದ ಕಾಯ್ದೆ ಯಾವುದು? ಸರಿಯಾದ ಉತ್ತರ 360ನೇ ವಿಧಿ, ಆರ್ಟಿಕಲ್ 360. ಹಣಕಾಸು ಮಸೂದೆಯನ್ನು ಯಾವ ಸದನದಲ್ಲಿ ಮೊದಲು ಮಂಡಿಸಬಹುದು? ನೋಡಿ, ಸೆಂಟ್ರಲ್ ಆದರೆ ಲೋಕಸಭೆ ಮತ್ತು ರಾಜ್ಯಗಳಾದರೆ ವಿಧಾನಸಭೆಯಲ್ಲಿ ಮಾತ್ರ ಹಣಕಾಸು ಮಸೂದೆಯನ್ನು ಮಂಡಿಸಬೇಕಾಗತ್ತೆ. 1953ರಲ್ಲಿ ರಚನೆಯಾದ ಭಾಷೆಗಳ ಆಧಾರದ ಮೇಲೆ ರಾಜ್ಯ ಪುನರ್ವಿಂಗಡಣೆಗಾಗಿ ರಚನೆಯಾದ ಫಜಲ್ ಅಲಿ ಆಯೋಗದ ಸದಸ್ಯರು ಯಾರ್ಯಾರು? ಸರಿ ಉತ್ತರ KM ಪಣಿಕ್ಕರ್, HN ಕುಂಜ್ರು ಮತ್ತು ಫಜಲ್ ಅಲಿ. ಸ್ನೇಹಿತರೆ, ಇದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಂತಹ ಪ್ರಮುಖ 80 ನೇರ ಪ್ರಶ್ನೆ ನೇರ ಉತ್ತರಗಳು.
ನಮ್ಮ ಹಿಂದಿನ ವಿಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ. ನಮ್ಮ ಹಿಂದಿನ ವಿಡಿಯೋಗಳನ್ನು ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.